ವೆಲ್ಕಮ್ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ಈಗ ನಾನು ಕಡಲೆ ಬೀಜ ಈ ಥರ ಚಟ್ನಿ ಪುಡಿ ಮಾಡೋಣ ಅಂತ ಈ ಥರ ಹುರಿತಾ ಇದ್ದೀನಿ. ಒಂದು 1/4 kg ಇದ್ದಾವೆ. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಇದು ರೈಸ್ ಜೊತೆ ಚಪಾತಿ ರೊಟ್ಟಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಚಟ್ನಿ ಪುಡಿ ಇದು ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಮಾಡ್ತಾಯಿದ್ದೀವಿ ನಾವು. ಉತ್ತರ ಕರ್ನಾಟಕದ ಕಡೆ ಚೆನ್ನಾಗಿ ಮಾಡಿ ಜಾಸ್ತಿ ಮಾಡ್ತಾರೆ. ಕಡಲೆ ಬೀಜ ಈ ಥರ ಚೆನ್ನಾಗಿ ಒಂದು 10 ನಿಮಿಷ ಚೆನ್ನಾಗಿ ಫ್ರೈ ಆಗೋ ಗಂಟ ಹುರ್ಕೋಬೇಕು. ಇದು ಚೆನ್ನಾಗಿ ಮೇನ್ ಇರೋದೇ ಈ ಕಡಲೆ ಬೀಜ ಹುರಿಯೋದ್ರಲ್ಲಿ ಇರುತ್ತೆ. ಇದಕ್ಕೇನಿಲ್ಲ, ಸಿಂಪಲಾಗಿ ಒಂದು 3-4 ಐಟಮ್ ಹಾಕೋದಷ್ಟೇ. ತುಂಬ ಚೆನ್ನಾಗಿರುತ್ತೆ. ಸಾಂಬಾರು ತಿಂದು ಬೇಜಾರಾಯಿತು ಅಂತ ಅಂದಾಗ ನೀವು ಈ ಥರ ಮಾಡ್ಕೊಂಡು ತಿನ್ನಿ, ಚೆನ್ನಾಗಿ ಬರುತ್ತೆ, ಟೇಸ್ಟ್ ಇರುತ್ತೆ. ಇದ್ರ ಜೊತೆ ಮೊಸರು ಹಾಕ್ಕೊಂಡು ತಿಂದರೆ ಇನ್ನೂ ಟೇಸ್ಟ್ ಇರುತ್ತೆ. ಬಿಸಿ ಬಿಸಿ ರೈಸ್ಗೆ ಈ ಥರ ಚಟ್ನಿ ಪುಡಿ ಮಾಡ್ಕೊಂಡು ಇತ್ತು ಅಂದರೆ ಹಾಕ್ಕೊಂಡು ತಿಂದರೆ ಯಾವ ಸಾರು ಬೇಕಾಗಿಲ್ಲ, ಯಾವ ಸಾಂಬಾರು ಬೇಕಾಗಿಲ್ಲ, ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇದು ನೋಡಿ, ಈ ಥರ ಚೆನ್ನಾಗಿ ಹುರಿಬೇಕು. ಇದು ಮಿಕ್ಸ್ ಮಾಡಬೇಕು. ಮೀಡಿಯಮ್ ಹುರಿ ಮಾಡ್ಕೊಂಡು ಒಂದು 10 ನಿಮಿಷ ಇದು ಹುರಿಬೇಕು. ಒಂದು 10 ನಿಮಿಷ ಹುರಿದು ಅಂದರೆ ನೋಡಿ ಈ ಥರ ಕಲರಾಗಿ ಬರುತ್ತೆ ಚೆನ್ನಾಗಿ. ಆಮೇಲೆ ಈ ಥರ ನೋಡಿ, ಈ ಥರ ಒಂದು ಬೆಳ್ಳುಳ್ಳಿ ನಾವು ಜಾಸ್ತಿ ಹಾಕ್ಬೇಕು ಇದಕ್ಕೆ. ಚಟ್ನಿ ಪುಡಿಗೆ ಬೆಳ್ಳುಳ್ಳಿನೇ ಜಾಸ್ತಿ ಬೇಕಾಗಿರೋದು. ನೋಡಿ, ಈ ಥರ ಸಿಪ್ಪೆ ಬಿಡ್ಸ್ಕೊಂಡು ಬೆಳ್ಳುಳ್ಳಿ ಹಾಕಿಕ್ಕೇನೆ ಈ ಥರ ಸಿಪ್ಪೆ ಬಿಡ್ಸ್ಕೊಂಡು ದಪ್ಪ ಇದ್ದಾವೆ. ಇದು ಎಲ್ಕು ಬೆಳ್ಳುಳ್ಳಿ ದಪ್ಪ ಇದ್ದಾವೆ. ನೋಡಿ, ಈ ಥರ ಚೆನ್ನಾಗಿ ಒಂದು 10 ನಿಮಿಷ ಈ ಥರ ಮೀಡಿಯಮ್ ಹುರಿಕೊಂಡು ಚೆನ್ನಾಗಿ ಹುರಿಬೇಕು. ನೀವು ಕಡಲೆ ಬೀಜ ಎಷ್ಟು ಚೆನ್ನಾಗಿ ಹುರಿತೀರೋ ಅಷ್ಟು ಚೆನ್ನಾಗಿ ಚಟ್ನಿ ಪುಡಿ ಬರುತ್ತೆ. ಇದು ಚೆನ್ನಾಗಿರುತ್ತೆ. ಇದು ರೊಟ್ಟಿ ಜೊತೆ ಚಪಾತಿ ಎಲ್ಲದಕ್ಕೂ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಆಚೆ ಹೋಗಿ ಬಂದಿದ್ರಪ್ಪ, ಮಾಡೋಕ್ಕೆ ಬೇಜಾರಾಗೈತೆ, ಟೈಮ್ ಇಲ್ಲ ಅಂದಾಗ ಈ ಥರ ಚಟ್ನಿ ಪುಡಿ ಏನಾರು ಮಾಡ್ಕೊಂಡಿದ್ರೆ ರೈಸ್ ಮಾಡ್ಕೊಂಬಿಟ್ರೆ ರೆಡಿ ಆಗುತ್ತೆ. ಇದು ನೋಡಿ, ಈಗ ಚಟ್ನಿ ಪುಡಿಗೆ ಕಡಲೆ ಬೀಜ ಈಗ ರೆಡಿ ಆಗಿದೆ. ಇದು ಆಫ್ ಮಾಡ್ತೀವಿ ನಾವು. ಗ್ಯಾಸ್ ಆಫ್ ಮಾಡಿಬಿಟ್ಟು ತೋರಿಸ್ತೀನಿ ಯಾವ ಥರ ರುಬ್ಬಬೇಕು, ಏನೇನು ಹಾಕಬೇಕು ಅಂತ ಹೇಳಿ ನಾನು ತೋರಿಸ್ತೀನಿ. ಈಗ ಇದು ರೆಡಿ ಆಗಿದೆ ಚಟ್ನಿ. ಇದು ಕಡಲೆ ಬೀಜ ಹುರಿದಿರೋದು. ಕಡಲೆ ಬೀಜ ಹುರಿಯೋದ್ರಲ್ಲೇ ಜಾಸ್ತಿ ಟೇಸ್ಟ್ ಬರೋದು. ಕಡಲೆ ಬೀಜ ನಾವು ಯಾವಾಗ ಹುರಿತೀವಲ್ಲ ಅದ್ರ ಮೇಲೆ. ಇದು ಒಂದು 6 ತಿಂಗಳಿಟ್ಟರು ಏನು ಹಾಳಾಗಲ್ಲ, ಏನಿಲ್ಲ, ತುಂಬ ಚೆನ್ನಾಗಿರುತ್ತೆ, ಅಷ್ಟೇ ಟೇಸ್ಟು ಬರುತ್ತೆ. ಇದೊಂದು 5 ನಿಮಿಷ ಹಾರಲಿ. ಈಗ ಹುರಿದಿದ್ದೀವಲ್ಲ, ಈ ಥರ ಚೆನ್ನಾಗಿ ಹುರಿಬೇಕು ನೀವು. ಒಂದು 5 ನಿಮಿಷ ಹಾರಲಿ. ಇದು ನೋಡಿ, ನಾವು ಈಗ ಊರು ತಿಕ್ಕಿದ್ವಲ್ಲ ಕಡಲೆ ಬೀಜ, ಇದು ಹಾರಿದೆ. ಹಾರಲಿ ಅಂತ ನಾನು ಪ್ಲಾಸ್ಟಿಕ್ ಈ ಥರ ತಟ್ಟೆಗೆ ಹಾಕಿದ್ದೆ. ನೋಡಿ, ಈ ಥರ ಮಿಕ್ಸಿಗೆ ಹಾಕೋ ನೀವು ಕಡಲೆ ಬೀಜ. ನೀವು ಹಸಿ ತಟ್ಟೆಗೆ ಈ ಥರ ಹಾಕಕ್ಕೆ ಹೋಗ್ಬೇಡಿ, ಯಾಕೆಂದರೆ ಹಸಿ ತಟ್ಟೆ ತಗ್ಲತ್ತು ಅಂದ್ರೆ ಎಲ್ಲ ಹಾಳಾಗಿಬಿಡುತ್ತೆ ಚಟ್ನಿ ಪುಡಿ. ಹಸಿ ಅಂಟಾಗ್ಬಿಡುತ್ತೆ, ಮತ್ತು ಗೆಡ್ಡೆ ಥರ ಬರುತ್ತೆ ಚಟ್ನಿ ಪುಡಿ. ಈ ಥರ ಎಲ್ಲ ಹಾಕ್ಬಿಟ್ಟು ಕಡಲೆ ಬೀಜ ಎಲ್ಲ ಹಾಕ್ಬಿಡೋಣ. ತುಂಬ ಚೆನ್ನಾಗಿರುತ್ತೆ. ಒಂದು 6 ತಿಂಗಳು ಏನು ವೇಸ್ಟ್ ಆಗಲ್ಲ. ನೋಡಿ, ಈ ಥರ ಬೆಳ್ಳುಳ್ಳಿ ಈ ಥರ ಮುಂದೆ ಹಿಂದೆ ತೆಗ್ದಿದ್ದೀನಿ. ಮುಂದೆ ಹಿಂದೆ ತೆಗೀರಿ, ಯಾಕೆಂದರೆ ಹೆಣ್ಮಕ್ಳಿಗೆ ಪ್ರಾಬ್ಲಮ್ ಆಗುತ್ತಂತೆ. ಇದೆ ಅದೇ ಮುಂದೆ ಹಿಂದೆ ಇರೋದು, ಅದರಿಂದ ಇದಾಗುತ್ತೆ. ನೋಡಿ, ಇದಕ್ಕೆ ಎಷ್ಟೆಷ್ಟು ಬೇಕು ಅಷ್ಟು ಹಾಕನ್ಕಾರ. ನಿಮ್ಮನ್ನು ನೀವು ಜಾಸ್ತಿ ಮಾಡಿದ್ರೆ ಜಾಸ್ತಿ ಕ್ವಾಂಟಿಟಿಗೆ ಹಾಕೋದು. ಇದಕ್ಕೆ ಬೆಳ್ಳುಳ್ಳಿ ನಾವು ಎಷ್ಟು ಜಾಸ್ತಿ ಇತ್ತು ಅಷ್ಟು ಚೆನ್ನಾಗಿರುತ್ತೆ. ಒಂದು 3 ಸ್ಪೂನಷ್ಟು ನಾನು ಖಾರ ಹಾಕಿದ್ದೀನಿ. 1.5 ಸ್ಪೂನಷ್ಟು ಉಪ್ಪು. ಖಾರ ಬೆಳ್ಳುಳ್ಳಿ ಜಾಸ್ತಿ ಇತ್ತು ಅಂದರೆ ಟೇಸ್ಟ್ ಬರ್ತಿತ್ತು ಚಟ್ನಿ ಪುಡಿ. ನೀವು ನಿಮ್ಮನೆಗೆ ಖಾರ ಹೆಚ್ಚು ಕಡಿಮೆ ತಿಂತಾರೆ, ಜಾಸ್ತಿ ತಿಂತಾರೆ ಅಂತ ನೋಡಿಬಿಟ್ಟು ಮಾಡ್ಕೊಳ್ಳಿ. ನೋಡಿ, ಈ ಥರ ಇದೊಂದು ಮಿಕ್ಸಿಗೆ ರುಬ್ಬನ. ತರಿ ಇರಬೇಕು. ಇದು ನುಣ್ಣಗಿರಬಾರ್ದು. ನುಣ್ಣಗಿದ್ದರೆ ಚೆನ್ನಾಗಿರಲ್ಲ, ಅಷ್ಟು ಟೇಸ್ಟ್ ಬರಲ್ಲ ತಿನ್ನೋಕ್ಕೆ. ತರಿ ಇತ್ತು ಅಂದರೆ ತಿನ್ನೋಕ್ಕೆ ತುಂಬ ಟೇಸ್ಟ್ ಬರುತ್ತೆ. ನಾನು ತೋರಿಸ್ತೀನಿ ಯಾವ ಥರ ಏನು ಅಂತ. ನೋಡಿರಿ, ಈ ಥರ ಆಗಿದೆ. ಇಷ್ಟೇ ಆದರೆ ಸಾಕು ಚಟ್ನಿ ಪುಡಿ. ಜಾಸ್ತಿ ನುಣ್ಣಗೂ ಇರಬಾರ್ದು, ಜಾಸ್ತಿ ಉದ್ದುದ್ರೂ ಇರಬಾರ್ದು, ಮೀಡಿಯಮ್ ಆಗಿದೆ. ಈ ಥರ ಇರಬೇಕು. ನೋಡಿ, ಈ ಥರ ರುಬ್ಬಿದ್ದೀವಲ್ಲ, ಇದನ್ನ ಹೀಗೊಂದು ತಟ್ಟೆಗೆ ಈ ಥರ ಹಾಕ್ಕೊಂಬಿಡೋಣ. ಈ ತಟ್ಟೆಗೆ ಹಾಕ್ಬಿಟ್ಟು ಒಂದು ಅರ್ಧ ಗಂಟೆ ಹಿಂಗೆ ಗಾಳಿಗೆ ಬಿಟ್ಟರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇದು ನಾವು ರುಬ್ಬಿದ ಇಟ್ಕೊಂಡು ಬಾಕ್ಸಿಗೆ ಹಾಕಿ ಇಕ್ಕೊಂಬಿಡೋಣ ಅಂತ ಅನ್ಬೇಡ, ಅನ್ನಕ್ಕೆ ಹೋಗ್ಬೇಡ್ರಿ. ಈ ಥರ ಒಂದು ಅರ್ಧ ಗಂಟೆ ಗಾಳಿಗೆ ಬಿಟ್ಟುಬಿಟ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ, ಅಷ್ಟೇ ಚೆನ್ನಾಗೂ ಇರುತ್ತೆ. ನೋಡಿ, ಈ ಥರ ಆಗಿದೆ. ಈ ಥರ ಎಂಟೆ ಇತ್ತು ಅಂದರೆ ಈ ಥರ ಕೈಯಲ್ಲಿ ಇದು ಮಾಡಿಬಿಡಿ ನೀವು. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟ್ ಬರುತ್ತೆ. ಇದು ಬಿಸಿ ಬಿಸಿ ರೈಸ್ ಜೊತೆ ಹಾಕ್ಕೊಂಡು ತಿಂದರೆ ಇದ್ದರೆ ಒಳ್ಳೆ ಟೇಸ್ಟ್ ಬರುತ್ತೆ. ಇದು ಈ ಥರ ಒಂದು ಅರ್ಧ ಗಂಟೆ ಗಾಳಿಗೆ ಬಿಟ್ಬಿಟ್ರೆ ಈ ಥರ ಕೈ ಆಡಿಸಿ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ ಹಿಂದೆ ಮುಂದೆ ಇದಿರುತ್ತಲ್ಲ, ಅದನ್ನು ಕಟ್ ಮಾಡಿ ಹಾಕಿ. ಏಕೆಂದರೆ ಅದು ತಿನ್ನಬಾರ್ದಂತೆ, ಒಳ್ಳೇದಲ್ವಂತೆ. ಹೆಣ್ಮಕ್ಳಿಗೇನು ಪ್ರಾಬ್ಲಮ್ ಆಗೋಲ್ಲ, ಗಂಡು ಮಕ್ಳಿಗೆ ತೊಂದರೆ ಆಗುತ್ತಂತ. ಅದು ಆ ಥರ ಹಾಕ್ಬಿಟ್ಟು ಯಾವುದೇ ಅಡುಗೆಗಾಗಲಿ ಮಾಡಬೇಡ್ರಿ ನೀವು.
ನೋಡಿ ಈ ಥರ. ನೀವು ಬೆಳ್ಳುಳ್ಳಿ ಎಷ್ಟು ಸ್ವಲ್ಪ, ನಾನು ಎಷ್ಟು ದಪ್ಪ ಗೆಡ್ಡೆ ಒಂದು ಬೆಳ್ಳುಳ್ಳಿ ಹಾಕಿದ್ದೀನಿ, ನೀವು ನೋಡ್ಕೊಂಡು ಹಾಕ್ಯಾಳ್ರಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಇದನ್ನು ಈಗ ಒಂದು ಅರ್ಧ ಗಂಟೆ ಬಿಟ್ಬಿಟ್ಟು ಒಂದು ಬಾಕ್ಸಲ್ಲಿ ಹಾಕಿಕ್ಕಿರೆ ರೆಡಿ ಆಯಿತು ನೋಡಿ ಚಟ್ನಿ ಪುಡಿ. ತುಂಬ ಟೇಸ್ಟ್ ಬರುತ್ತೆ, ಎಷ್ಟು ಚೆನ್ನಾಗಿರುತ್ತೆ, ಮಕ್ಳಿಗೆ ಕೂಡ ಇಷ್ಟ ಆಗುತ್ತೆ ಇದು. ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಇಷ್ಟಪಟ್ಟು ತಿಂತಾರೆ ಚಟ್ನಿ ಪುಡಿ. ನೀವು ಒಂದು ಸಲ ಈ ಥರನೇ ನಾ ಮಾಡಿರೋ ಥರ ನೀವು ಮಾಡ್ಕೊಂಡು ತಿಂದು ನೋಡಿ, ಯಾವ ಥರ ಬಂದಿತ್ತು ಅಂತ ಕಮೆಂಟಲ್ಲಿ ಹಾಕಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಇದೊಂದು ಅರ್ಧ ಗಂಟೆ ಈ ಥರ ಬಿಟ್ಬಿಟ್ಟು ನಾನು ಬಾಕ್ಸಲ್ಲಿ ಹಾಕಿ ಇಕ್ತೀನಿ. ಇಷ್ಟೇ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ಇಷ್ಟ ಆದರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಈ ಥರ ತರಿನೇ ಇರಬೇಕು. ನುಣ್ಣಗಿದ್ರೆ ಅಷ್ಟು ಚೆನ್ನಾಗಿರಲ್ಲ, ತಿನ್ಬೇಕಾದ್ರೆ ಬಾಯಿಗೆ ಸಿಗೋಲ್ಲ. ತರಿ ಇತ್ತು ಅಂದರೆ ತಿನ್ಬೇಕಾದ್ರೆ ಬಾಯಿಗೆ ಸಿಗುತ್ತೆ, ಅದಕ್ಕೋಸ್ಕರ. ಇಷ್ಟೇ ಇವತ್ತಿನ ವೀಡಿಯೋ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ.